ಎದ್ಬಿಟ್ಟು ಬಂದೆ. ಪಪ್ಪ ಮಮ್ಮಿ ಅಂಗಡಿ ಓಪನ್ ಮಾಡಿದ್ರು. ನಾನು ಲೇಟಾಗಿ ಎದ್ದೆ ಇವತ್ತು, ಅಂದರೆ ಫ್ರೆಶ್ ಅಪ್ ಆಗಿದ್ದು ಲೇಟ್ ಆಯಿತು. ಅದಕ್ಕೆ ಅವರು ಓಪನ್ ಮಾಡಿದ್ರು. ಅವ್ರು ಓಪನ್ ಮಾಡಿಬಿಟ್ರು. ಆಮೇಲೆ ನನ್ನ ತಮ್ಮ ಬಂದು ಕೂತ್ಕೊಂಡಿದ್ದ. ನಾನು ಬಂದುಬಿಟ್ಟು ಕಸ ಗೀಸ ಗುಡಿಸಿದೆ. ಅವನು ಹೋಗ್ಬಿಟ್ಟ. ಅಂಗಡಿ ನಾನು ನೋಡ್ಕೊತಾ ಇದ್ದೀನಿ. ಮನೆ ಪೇಂಟಿಂಗು ಮತ್ತು ಎಲ್ಲ ನಡೀತಾ ಇದೆ. ಟೈಲ್ಸ್ ಹಾಕ್ತಾ ಇದ್ದಾರೆ. ಫುಲ್ಲು ಗಲೀಜು, ಮನೆ ನೋಡೋಕ್ಕೆ ಆಗ್ತಾಯಿಲ್ಲ, ಆ ಥರ ಆಗೋಗ್ಬಿಟ್ಟಿದೆ. ಇವತ್ತು ನೋಡಬೇಕು. ನಮ್ಮ ಫ್ರೆಂಡು IC ಬರುತ್ತೆ ಅಂತ ಹೇಳೋನೆ, ಮತ್ತು ಒಂದು ಐಫೋನ್ ಎತ್ಕೊಂಡು ಹೋಗಬೇಕು. ಇನ್ನೊಂದು ಫ್ರೆಂಡ್ದು ಅವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತೆ. ಅದನ್ನ ಬ್ಯಾಟ್ರಿ ಚೇಂಜ್ ಮಾಡಬೇಕಾ ಅಥವಾ ಆನ್ ಆಗ್ತಾ ಇಲ್ವಂತೆ, ಅದಕ್ಕೆ ಚೇಂಜ್ ಮಾಡ್ತೀನಿ. ಅದನ್ನ ತೊಗೊಂಡೋಗಿ ಇವತ್ತು. ಇವಾಗ ಹಾಲು ಇಲ್ಲ, ಹಾಲವರು ಇನ್ನೂ ಬಂದಿಲ್ಲ. 7:30 ಆಗ್ತಾ ಬಂತು. ಸರಿ ಆಯಿತು. ಕೆಲಸದವರು ಬಂದರು, ಪೇಂಟಿಂಗು ಮತ್ತು ಟೈಲ್ಸ್ ಹಾಕೋರು. ಅವ್ರ ಪಾಡಿಗೆ ಕೆಲಸ ಮಾಡ್ತಾರೆ. ನಾವು ಅಲ್ಲಿರಬೇಕು, ಕೆಲಸ ಮಾಡಿಸ್ಬೇಕು. ಬಂದರು. ಬಕೆಟೇ ಆಚೆ ಇಕ್ಕಿಲ್ಲ. ಬಲ್ಟಿ ಅಲ್ಲೇ ಕ್ಯಾಮ. ಈಗ ಹಾಲು ತಗೊಂಬಂದರು. ಇವತ್ತು ಬಕೆಟ್ ಆಚೆ ಇಕ್ಕಿಲ್ಲ, ಅದಕ್ಕೆ ಬ್ಯಾಗಲ್ಲಿ ತಗೊಂಡೆ. ಇವಾಗ ಎಲ್ಲ ಎತ್ತಿ ಫ್ರಿಜ್ಜಲ್ಲಿ ಇಡಬೇಕು. 1/4 ಲೀಟ್ರ್ ಹಾಲು ಇರಲಿಲ್ಲ ಅಂದ್ಬಿಟ್ಟು ಅರ್ಧ ಯೂಸ್ ಮಾಡಿಬಿಟ್ಟು ಅರ್ಧ ಹಂಗೆ ಇಕ್ಕೋ. ನಮ್ಮ ಮಮ್ಮಿಗೆ ಇವತ್ತಿಲ್ಲಿ ಟೈಲ್ಸ್ ಹಾಕಬೇಕು. ಇವತ್ತಿಲ್ಲಿಂದ ಟೈಲ್ಸ್ ಹಾಕ್ತಾರೆ. ಪೇಂಟಿಂಗ್ ಒಳಗಡೆ ಮಾಡ್ತಾ ಇದ್ದಾರೆ ನೋಡಿ. ಈ ಕಡೆ ಈ ರೂಮ್ದು ಮುಗ್ದಿದೆ ಪೇಂಟಿಂಗು. ಈ ರೂಮ್ದು ಆದರೂ ಸ್ವಲ್ಪ ಇದೆ, ಮತ್ತೆ ಮಾಡಬೇಕು. ಇವಾಗ ರೆಡಿ ಆಗಿದ್ದೀನಿ ನಾನು. ಬೆಳಗ್ಗೆ ರೆಡಿ ಆಗಿಬಿಟ್ಟೆ, ಆಮೇಲೆ ಟೈಮ್ ಸಿಗಲ್ಲ ಅಂತ. ಅದಕ್ಕೆ ಇವಾಗಲೇ ರೆಡಿ ಆಗಿಬಿಟ್ಟಿದ್ದೀನಿ. ನೋಡೋಣ ಆಮೇಲೆ ಏನು ಮಾಡಬೇಕು. ಕ್ಲೀನಿಂಗ್ ಮಾಡಬೇಕು ಅನಿಸುತ್ತೆ. ಫುಲ್ಲು ಗಲೀಜಾಗಿದೆ, ಫುಲ್ಲು ಬ್ಯುಸಿ ಇವತ್ತು. ಇವಾಗ ಮತ್ತೆ ಈ ರೂಮ್ ಪೇಂಟ್ ಆಗುತ್ತೆ. ಇವಾಗ ಎಲ್ಲ ಎತ್ತಿ ಇನ್ನೊಂದು ರೂಮ್ಗೆ ಹಾಕಬೇಕು. ಅದಕ್ಕೆ ನೋಡ್ತಾ ಇದ್ದೀನಿ ಏನು ಮಾಡೋಣ, ಏನು ಮಾಡ್ಬೋದು ಅಂತ. ಐಟಮ್ಗಳು ಜಾಸ್ತಿ ಇದೆ. ಬೆಡ್ಡು 2 ಬೆಡ್ ಇದೆಯಲ್ಲ, ಅದಕ್ಕೆ ನೋಡೋಣ ಏನು ಮಾಡ್ಬೋದು ಅಂತ. ಎಲ್ಲ ಎತ್ತಿ ಆ ರೂಮ್ಗೆ ಹಾಕಬೇಕು. ಇನ್ನು ಬೇರೆ ಕಡೆ ಎಲ್ಲಾದರೂ ಇಡೋಣ. ಇವರಿದ್ದಾರೆ, ಅವರು ಪೇಂಟಿಂಗ್ ಮಾಡ್ತಾ ಇದ್ದಾರೆ ಮನೆಗೆ ಒಳಗಡೆ. ಇವಾಗ ಒಬ್ಬರು ಫೋನ್ ಮಾಡಿದರು, ಅದೇ ಹೇಳಿದ್ನಲ್ಲ ಐಫೋನ್ ಐತೆ ಅವ್ರದ್ದು ರಿಪೇರಿ ಮಾಡಬೇಕು ಅಂತ. ಅವ್ರ ಹತ್ರನೇ ಹೋಗ್ತಾ ಇದ್ದೀನಿ. ಅವ್ರು ಫೋನ್ ತೊಗೊಂಡು ಬರೋಣ ಅಂತ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ ಪಪ್ಪದು. ಇವಾಗ ಅಲ್ಲಿಗೆ ಹೋಗಿ ಅವ್ರ ಫೋನ್ ತಗೊಂಡು ಮತ್ತೆ ಮನೆಗೆ ಬರ್ತೀನಿ. ನೋಡೋಣ, ಅಲ್ಲೇ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಚೆಕ್ ಮಾಡ್ತೀನಿ. ಮಮ್ಮಿ ಬೈತಾರೆ ವೀಡಿಯೋ ಮಾಡಿಕೊಂಡು ಗಾಡಿ ಓಡಿಸ್ತಾ ಇದ್ದೆ ಅಂತ. ತಗೊಂಬಂದೆ ಫೋನು. ಇದೆ ಐಫೋನು, ಚಾರ್ಜ್ ಆಗ್ತಾ ಇರುವಂತೆ. ಬ್ಯಾಗಲ್ಲಿ ಎತ್ತಿಡೋಣ, ಮತ್ತೆ ಹೋಗಿ ನೋಡಬೇಕು ಏನಾಗೈತೆ. ಈಗ ಹಿಡ್ಕೊಂಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಕಡೆ ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ 500 ಹಿಡ್ಕೊಂಡು 500 ಯಾವ ಗಾಡಿ ಆದರೂ ಆಯಿತು ಅದನ್ನ ಹಿಡ್ಕೊಂಡು ಹೋಗ್ತಾ ಇರೋದು. और वो आईफोन का अलग अलग टूल्स रहेगा, जैसे आईफोन का ऐसा इसको ओपन किया ऐसा टूल्स किया अलग है उसका। हां तो अपने जो ठीक होगा
जीरो 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 उसको दिखाना है ना कितना काम किया है मैंने दोनों हाथ में से यूज करना माइनस है ये प्लस है ಈಗ ಬಿಟ್ಟೆ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಐಫೋನ್ ರೆಡಿ ಆಗಿಲ್ಲ, ಅದ್ರದ್ದು ಮದರ್ ಬೋರ್ಡ್ ಹೋಗ್ಬಿಟ್ಟಿದೆ. ಅದನ್ನ ವೀಡಿಯೋ ಹಾಕ್ತೀನಿ ನೋಡಿ. ತುಂಬ ಕಷ್ಟಪ್ಪ ಐಫೋನಲ್ಲಿ. ಜಸ್ಟ್ ಡಿಸ್ಪ್ಲೇ ತೆಗಿಬೇಕಂದ್ರೆ ತುಂಬ ಕಷ್ಟ. ಅದಕ್ಕೆ ಲಾಕಿಂಗ್ ಸಿಸ್ಟಮ್ ಬೇರೆ ಕೊಡ್ತಿದ್ದಾರೆ, ಏನು ಮಾಡೋದು. ಈಗ ಬಸ್ ಸ್ಟಾಪ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಐಫೋನಲ್ಲಿ ತುಂಬ ಕಾಂಪ್ಲಿಕೇಶನ್ ಅಪ್ಪ. ಅದರಲ್ಲಿ ಇರೋಷ್ಟು ಕಾಂಪ್ಲಿಕೇಶನ್ ಇನ್ಯಾವುದ್ರಲ್ಲೂ ಇಲ್ಲ. ಡಿಸ್ಪ್ಲೇ ಓಪನ್ ಮಾಡೋದಕ್ಕೆ 20 ನಿಮಿಷ ಒದ್ದಾಡಿದ್ದೀವಿ. ಹೀಟ್ ಮಾಡಬೇಕು, 4-5 ಸತಿ ಹೀಟ್ ಮಾಡಿದ್ರೂ ಅದು ಡಿಸ್ಪ್ಲೇ ಬಿಡ್ತಾ ಇಲ್ಲ. ಅದರ ಲಾಕಿಂಗ್ ಸಿಸ್ಟಮ್ಮು ಒಂದೊಂದು ಥರ ಇದೆ. ಒಂದೇ ಕಡೆ 4 ಸ್ಕ್ರೂ ಇದೆ, ಅದು 4 ಥರ ಇದೆ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಬಸ್ ಸ್ಟಾಪ್ ಕಡೆಗೆ. ಅಲ್ಲೋಗಿ ಬಸ್ ಹತ್ತಿ ಅಲ್ಲಿಂದ ಹೋಗ್ಬೇಕು. ಇವಾಗ ಬಿಟ್ಕೊಂಡೆ ಕೋಳಿ ಫಾರಂ ಗೇಟಲ್ಲಿ ಪಾರಾಚೂಟ್ ಬಸ್ಸು ನಡ್ಕೊಂಡು ಹೋಗ್ತಾ ಇದ್ದೀನಿ ಮನೆ ಕಡೆಗೆ. ಹೊಟ್ಟೆ ಬೇರೆ ಹತ್ತಿದ್ದೈತೆ ಫುಲ್ಲು. ನೋಡ್ಬೇಕು ಮನೆಗೆ ಹೋಗಿದ್ವಿ, ಎಷ್ಟು ಕೆಲಸ ಮುಗ್ದೋತೆ. ಆಲ್ಮೋಸ್ಟ್ ಮುಗಿರ್ಬೇಕು ಇವತ್ತು. ಆಚೆದು ಕೈಗೆಲ್ಲ ಹಾಕಿರ್ಬೇಕು. ಸರಿ ಅಷ್ಟೇ ಇವತ್ತಿಗೆ, ಮತ್ತೆ ನಾಳೆ ಸಿಗೋಣ.